ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಮೈಸೂರಲ್ಲಿ ಕಾಡಾನೆಗಳ ಕಣ್ಣಾಮುಚ್ಚಾಲೆ, ಗಜಪಡೆ ಹಿಮ್ಮೆಟ್ಟಿಸಲು ಅರಣ್ಯ ಇಲಾಖೆ ಕಸರತ್ತು. ಕೋಲಾರದಲ್ಲಿ ಬೀಡು ಬಿಟ್ಟ 40 ಆನೆಗಳ ಹಿಂಡು. ಇನ್ನೂ ಪತ್ತೆಯಾಗಿಲ್ಲ ಬಳ್ಳಾರಿಯ ಇಬ್ರಾಹಿಂ ಶರೀಫ್. ಅಲಹಾಬಾದ್ನಲ್ಲಿ ಮೊಬೈಲ್ ಸಿಗ್ನಲ್ ಟ್ರೇಸ್, ಜಾಡು ಹಿಡಿದು ಹೊರಟ ಒಡಿಶಾ ಪೊಲೀಸರು. ಶಾಮನೂರು ಶುಗರ್ಸ್ಗೆ ಕಬ್ಬು ಪೂರೈಕೆ ಆದೇಶ, ಸರ್ಕಾರದ ಕ್ರಮ ಪ್ರಶ್ನಿಸಿ ರೈತರು ಹೈಕೋರ್ಟ್ಗೆ ಮೊರೆ. ರಿಟ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ. ನೌಕರರ ಕ್ಷೇಮಾಭಿವೃದ್ಧಿಗೆ ಕರಡು ರಚನೆ, ಕೇಳಿದ್ದು ಖಾಯಮಾತಿ, ಸಿಕ್ಕಿದ್ದು ನಿರಾಸೆ. ಕಾಂಗ್ರೆಸ್ ಸರ್ಕಾರದಿಂದ ಸಿಗಲಿಲ್ಲ ಸೇವಾ ಭದ್ರತೆ. ಸಿದ್ದಲಿಂಗೇಶ್ವರನ ಸನ್ನಿಧಿಯಲ್ಲಿ ಲಕ್ಷದೀಪೋತ್ಸವ, ಯಡಿಯೂರು ದೇವಸ್ಥಾನದಲ್ಲಿ ಭಕ್ತರ ಕಲರವ, ದೀಪ ಬೆಳಗಿ ಕೃತಾರ್ಥರಾದ ಜನತೆ. ಕೋಲಾರ, ಮೈಸೂರು, ಮಂಡ್ಯ ಹಾಗೂ ತುಮಕೂರಿನಲ್ಲಿ ಕಾಡಾನೆಗಳ ಕಾಟ ಜಾಸ್ತಿಯಾಗಿದೆ. 10 ದಿನಗಳಿಂದ ಬರೋಬ್ಬರಿ 40 ಆನೆಗಳ ಹಿಂಡು ಬಂಗಾರಪೇಟೆ ಗಡಿ ಅರಣ್ಯ ಪ್ರದೇಶದಲ್ಲಿ ಬೀಡುಬಿಟ್ಟಿದೆ. ಮೈಸೂರಲ್ಲೂ ಪುಂಡಾನೆಗಳು ಅರಣ್ಯ ಇಲಾಖೆ ಸಿಬ್ಬಂದಿಯೊಂದಿಗೆ ಕಣ್ಣಾಮುಚ್ಚಾಲೆ ಆಡ್ತಾ ಇವೆ. ಆನೆಗಳನ್ನು ಕಾಡಿಗಟ್ಟೋದಕ್ಕೆ ಕಾರ್ಯಾಚರಣೆ ನಡೀತಾ ಇರೋದ್ರಿಂದ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಬರೋಬ್ಬರಿ 40 ಆನೆಗಳ ಹಿಂಡು. ಇವು ಟೆಂಟ್ ಹಾಕಿರೋದು ಕೋಲಾರ ಜಿಲ್ಲೆ ಬಂಗಾರಪೇಟೆ ಗಡಿ ಅರಣ್ಯ ಪ್ರದೇಶದಲ್ಲಿ. ಕಳೆದ 10 ದಿನಗಳಿಂದ ಇಲ್ಲಿ ಮದಗಜಗಳದ್ದೇ ಹಾವಳಿ. ಬಂಗಾರಪೇಟೆ, ಮಾಲೂರು ಹಾಗೂ ಕಾಮಸಮುದ್ರ ಕಾಡಿನಲ್ಲಿ ಆನೆಗಳದ್ದೇ ಪಾರುಪತ್ಯ. ತಮಿಳುನಾಡಿನಿಂದ ಬಂದಿರೋ ಕಾಡಾನೆಗಳು ಗಡಿಯಲ್ಲಿರೋ ಗ್ರಾಮಗಳಲ್ಲಿ ಅಡ್ಡಾಡ್ತಿವೆ. ರಾತ್ರಿಯಾದ್ರೆ ಸಾಕು ಹೊಲಗದ್ದೆಗಳಿಗೆ ಲಗ್ಗೆ ಇಡ್ತವೆ. ಸದ್ಯ ಭತ್ತಲಹಳ್ಳಿ ಸಮೀಪದ ದೋಣಿಮೊಡಗು ಗ್ರಾಮದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾಳುಗೆಡವಿರುವ ಕಾಡಾನೆಗಳು ಅಲ್ಲೇ ಬೀಡು ಬಿಟ್ಟಿವೆ. ಎರಡು ಗುಂಪಾಗ್ಬಿಟ್ಟು ಕಾಮಸಮುದ್ರ ಸ್ಟೇಟ್ ಫಾರೆಸ್ಟಲ್ಲಿ ತಿರುಗಾಡ್ತಾ ಇದ್ದಾವೆ. ಈ ರಾತ್ರಿನಿಂದ ಈ ಬತ್ತಲಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಇದ್ಕೊಂಡು ಮಾರು ರೈತರಿಗೆ ಬೆಳೆ ಹಾನಿ ಮಾಡಿದ್ದಾವೆ. ನಾವೊಂದು 5-6 ಬ್ಯಾಚ್ ಮಾಡಿದ್ದೀವಿ. ಮತ್ತು ಹೆಚ್ಚಿಗೆ ಇನ್ನು ಇವತ್ತು ಕಗ್ಲಿಪುರ ಇದರಿಂದ ಹೆಚ್ಚಿನ ನುರಿತರು ಆನೆ ಓಡಿಸೋರನ್ನು ಒಂದು 4-5 ಜನ ಕರ್ಕೊಂಡಿದ್ದೀವಿ. ಈ ಹಳ್ಳಿಗಳಿಗೆ ಹೊಂದಿಕೊಂಡ ರೀತಿಯಲ್ಲಿ ಆಂಧ್ರದ ಕೃಷ್ಣಗಿರಿ ಹಾಗೂ ಹೊಸೂರು ಬೇರಕಿ ಅರಣ್ಯ ಪ್ರದೇಶವಿದೆ. ಹಾಗಾಗಿ ಉಭಯ ರಾಜ್ಯಗಳ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಗಳನ್ನು ಕಾಡಿಗೋಡಿಸಲು ಕಸರತ್ತು ಮಾಡ್ತಿದ್ದಾರೆ. ರಾತ್ರಿ ವೇಳೆ ಪಟಾಕಿ ಸಿಡಿಸಿದ್ರೂ ಆನೆಗಳು ಇಲ್ಲಿಂದ ಕದಲ್ತಾ ಇಲ್ಲ. ಇತ್ತ ಮೈಸೂರಿನಲ್ಲಿ ನಿನ್ನೆ ಚಿತ್ರವನ ಫಾರ್ಮ್ ಬಳಿ ಕಾಣಿಸಿಕೊಂಡಿದ್ದ ಆನೆಗಳು ಇವತ್ತು ನಂಜನಗೂಡು ರಸ್ತೆಯ ಬಂಡಿಪಾಳ್ಯ ಸಮೀಪ ರಿಂಗ್ ರೋಡ್ ಪಕ್ಕದಲ್ಲೇ ಬೀಡು ಬಿಟ್ಟಿವೆ. ಆನೆಗಳನ್ನು ಓಡಿಸಲು ಗಜೇಂದ್ರ, ಶ್ರೀರಾಮ, ವಿಕ್ರಮ್ ಹಾಗೂ ಪ್ರಶಾಂತ್ ಆಪರೇಷನ್ ಎಲಿಫೆಂಟ್ನಲ್ಲಿ ಪಾಲ್ಗೊಂಡಿವೆ. ಅದಕ್ಕೆ ವಾಪಸ್ ಕಳಿಸ್ಲಿಕ್ಕೆ ನಿನ್ನೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಯತ್ನ ಪಟ್ಟಿದ್ರು. ನಿನ್ನೆ ದೇ ವರ್ ಏಬಲ್ ಟು ಸೆಂಡ್ ಇಟ್ ಬ್ಯಾಕ್ ಟು ಅನ್ ಎಕ್ಸ್ಟೆಂಟ್. ಇವತ್ತು ಬೆಳಗ್ಗೆ ಮತ್ತೆ ವಾಪಸ್ ಬಂದಿದೆ. ಅದಕ್ಕೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದರ ಎನ್ ರೂಟ್ ವಿಲೇಜಸ್ ಯಾವ್ಯಾವುದು ಬರುತ್ತೆ ಅಂತ ನಮಗೆ ಖಚಿತಪಡಿಸ್ಕೊಂಡು ಈವ್ನಿಂಗ್ ಆಪರೇಷನ್ ಶುರು ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಇಂಟರ್ವ್ಯೂನಿಂಗ್ ವಿಲೇಜಸ್ ಏನಿದೆ ಅಲ್ಲಿಗೆ ಜನರು ಅಸೆಂಬಲ್ ಆಗದಂತೆ ನೋಡ್ಕೊಳ್ಳಿಕ್ಕೆ ಈಗಾಗಲೇ ನಾವು PDOಸ್ಗೆ ಮತ್ತು VAಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಹಳ್ಳಿಯಲ್ಲಿ ಪ್ರಚಾರ ಕಾರ್ಯಕ್ರಮ ಪಟ್ಟಿ ಕೊಟ್ಟಾದಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತೀವಿ. ಮತ್ತು ಇದರಲ್ಲಿ ಎಲ್ಲ ಜನರು ಮತ್ತು ಮಾಧ್ಯಮದವರು ಕೂಡ ಸಹಕಾರ ಕೊಡಬೇಕು. 3 ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿದಿರೋ ಸಿಬ್ಬಂದಿ ಸ್ಥಳೀಯರ ರಕ್ಷಣೆಗೂ ಟೊಂಕ ಕಟ್ಟಿ ನಿಂತಿದ್ದಾರೆ. ಒಟ್ನಲ್ಲಿ ಮಾನವ ಹಾಗೂ ಆನೆಗಳ ನಡುವಿನ ಸಂಘರ್ಷ ಸದ್ಯಕ್ಕೆ ಕೊನೆಯಾಗುವ ಲಕ್ಷಣಗಳಿಲ್ಲ. ಇಂದೋ ನಾಳೆಯೋ ಅವುಗಳನ್ನು ಕಾಡಿಗೆ ಅಟ್ಟುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಬಹುದು.
ಆದರೆ ಮತ್ಯಾವಾಗ ಎಲ್ಲಿ ಆನೆಗಳು ಎಂಟ್ರಿ ಕೊಡ್ತವೋ ಹೇಳೋದು ಅಸಾಧ್ಯ. ಅರಣ್ಯ ನಾಶ ಮಾಡೋ ಮನುಷ್ಯರಿಗೆ ಈ ಮೂಲಕ ಆನೆಗಳೇ ಪಾಠ ಕಲಿಸಲು ಹೊರಟಂತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬೆಳಗಾವಿಯ ಸುವರ್ಣಸೌಧದ ಬಳಿ ಕಬ್ಬು ಬೆಳೆಗಾರನ ಆತ್ಮಹತ್ಯೆ ಪ್ರಕರಣದ ನೆನಪು ಮಾಸುವ ಮುನ್ನವೇ ಇವತ್ತು ಅಂತಹದ್ದೇ ಘಟನೆ ನಡೆದಿದೆ. ಇವತ್ತು ಸುವರ್ಣಸೌಧ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದ ಆಯುಷ್ ವೈದ್ಯನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಕಳೆದ ಕೆಲ ದಿನಗಳಿಂದ ಪ್ರತಿಭಟಿಸ್ತಾ ಇದ್ದ ಆಯುಷ್ ವೈದ್ಯರ ಪೈಕಿ ಡಾಕ್ಟರ್ ಮೆನನ್ ಎಂಬಾತ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಈ ವೇಳೆ ಸ್ಥಳದಲ್ಲಿಯೇ ಇದ್ದ ಸಹ ವೈದ್ಯರಿಂದ ಅಸ್ವಸ್ಥ ಡಾಕ್ಟರ್ ಮೆನನ್ಗೆ ಚಿಕಿತ್ಸೆ ನೀಡಲಾಗಿದೆ. ಪ್ರತಿಭಟನಾ ನಿರತ ವೈದ್ಯ ಮೆನನ್ ಹಾವೇರಿಯ ಹಿರೇಕೆರೂರಿನ ವೈದ್ಯರಾಗಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ನಂದಗಾವಿಯಲ್ಲಿ ಕಬ್ಬು ಬೆಳೆದ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನಂದಗಾವಿ ರೈತ 38 ವರ್ಷದ ಹಾಲೇಶಪ್ಪ ಆತ್ಮಹತ್ಯೆಗೆ ಯತ್ನಿಸಿದ ದುರ್ದೈವಿ. 2.5 ಎಕರೆಯಲ್ಲಿ ಕಬ್ಬು ಬೆಳೆದಿದ್ದು 14 ತಿಂಗಳು ಕಳೆದರೂ ಕಬ್ಬು ಕಾರ್ಖಾನೆಗೆ ವಿಲೇವಾರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರ ಆದೇಶದಂತೆ ದಾವಣಗೆರೆ ಶುಗರ್ಸ್ ಮಾಲೀಕತ್ವದ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಬೇಕು ಅನ್ನೋ ನಿಯಮದಿಂದ ಬೇಸತ್ತ ಈ ಕೃತ್ಯ ಎಸಗಿದ್ದಾನೆ ಅಂತ ಸಂಬಂಧಿಕರು ಆರೋಪಿಸಿದ್ದಾರೆ. ಶಾಮನೂರು ಹಾಗೂ ದಾವಣಗೆರೆ ಶುಗರ್ಸ್ ಕಾರ್ಖಾನೆಗೆ ಕಬ್ಬು ಪೂರೈಸಬೇಕು ಅನ್ನೋ ಸರ್ಕಾರದ ಆದೇಶ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಾಳೆಗೆ ಮುಂದೂಡಿದೆ. ದಾವಣಗೆರೆಯ ರೈತರು ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಎಸ್ ಭೋಪಣ್ಣ ಅವರ ಪೀಠ ವಿವರಣೆ ನೀಡಲು ಸರ್ಕಾರದ ಪರ ವಕೀಲರಿಗೆ 1 ದಿನದ ಕಾಲಾವಕಾಶ ನೀಡಿತು. ದಾವಣಗೆರೆ ಸುತ್ತಮುತ್ತಲಿನ ರೈತರು ಇಷ್ಟು ವರ್ಷ ಭದ್ರಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸ್ತಾ ಇದ್ರು. ಆದರೆ ಹಾಲಿ ಸರ್ಕಾರ ಕಳೆದ ಅಕ್ಟೋಬರ್ನಲ್ಲಿ ರೈತರು ಬೆಳೆದ ಕಬ್ಬನ್ನ ಶಾಮನೂರು ಶುಗರ್ಸ್ ಹಾಗೂ ದಾವಣಗೆರೆ ಶುಗರ್ಸ್ ಕಾರ್ಖಾನೆಗಳಿಗೆ ಪೂರೈಸಬೇಕು ಅಂತ ಆದೇಶ ಹೊರಡಿಸಿತ್ತು. ಸರ್ಕಾರದ ಆದೇಶ ಪ್ರಶ್ನಿಸಿ ರೈತರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಬರಬೇಕಿದ್ದ ಬಾಕಿ ಹಣದ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚಿಸಿದೆ. ಬಾಕಿ ಹಣ ಪಾವತಿಸದ ಕಾರ್ಖಾನೆಗಳ ವಿರುದ್ಧ ಶ್ರೀರಂಗಪಟ್ಟಣದ ರೈತ ಚಂದ್ರಶೇಖರಯ್ಯ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸಿದರು. ಇದರ ವಿಚಾರಣೆ ನಡೆಸಿದ ಕೋರ್ಟ್ ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಸೂಚಿಸಿದೆ. ವಿವಿಧ ಕಾರ್ಖಾನೆಗಳಿಂದ ರೈತರಿಗೆ 160 ಕೋಟಿ ಹಣ ಬಾಕಿ ಬರಬೇಕಿದೆ. ರಾಯಚೂರಿನಲ್ಲಿ ರೈತರ ಮೇಲೆ ನಡೆದ ಲಾಠಿ ಚಾರ್ಜ್ ಇವತ್ತು ಸದನದಲ್ಲಿ ಪ್ರಸ್ತಾಪವಾಯಿತು. ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಶೆಟ್ಟರ್, ರೈತರ ಮೇಲೆ ಲಾಠಿ ಚಾರ್ಜ್ ಮಾಡುವ ಅಗತ್ಯ ಇರಲಿಲ್ಲ, ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಸರ್ಕಾರದ ಕ್ರಮ ವಿರೋಧಿಸಿದರು. ಮತ್ತು ಇನ್ನೂ 2-3 ವಿಷಯ, ಅಲ್ಲಿ ಸರ್ಕಾರಿ ಭೂಮಿ ಸಾಗುವಳಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು, ಅದರಲ್ಲಿ ಜಿಲ್ಲಾಧಿಕಾರಿಗಳೇ ಇನ್ವಾಲ್ವ್ ಇದ್ದಾರೆ ಅನ್ನುವಂಥದ್ದು, ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಇನ್ನೂ 2-3 ವಿಷಯ, ಅಲ್ಲಿ ಸರ್ಕಾರಿ ಭೂಮಿ ಸಾಗುವಳಿ ಏನು ಮಾಡಿದ್ದಾರೆ ಅದಕ್ಕೆ ಪಟ್ಟ ಕೊಡಬೇಕನ್ನುವಂಥದ್ದು, ಮತ್ತು ಇನ್ನು ವಸತಿ ರೈತರಿಗೆ ಹಕ್ಕುಪತ್ರ ಕೊಡಬೇಕನ್ನುವಂಥದ್ದು. ಹೀಗೆ ಒಂದು ಜನಪರವಾದ ವಿಷಯಗಳನ್ನ ಇಟ್ಟುಕೊಂಡು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಅಲ್ಲಿ ಹೋರಾಟ ಮಾಡ್ತಾಯಿದ್ರು, ಶಾಂತ ರೀತಿಯಿಂದ ಹೋರಾಟ ಮಾಡ್ತಿದ್ರು. ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಜಿಲ್ಲಾಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ, ಬಹುಶಃ ಜಿಲ್ಲಾಧಿಕಾರಿಗಳ ಅವ್ರು ಕರೆದು ಒಂದು ಮನವಿ ಪತ್ರ ತೆಗೆದುಕೊಂಡು ಇದೆಲ್ಲ ಸರಿ ಮಾಡಿದರೆ ಬಹುಶಃ ಇದು ಸಮಸ್ಯೆನ ಆಗ್ತಾ ಇದೆಯಲ್ಲ. ಸಂಘರ್ಷ ಚಾಲು ಆಯಿತು. ಸಂಘರ್ಷ ಆದಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಇವನ್ ಒಂದು ಗರ್ಭಿಣಿ ಮಹಿಳೆಗೆ ಸಹಿತ ಲಾಠಿ ಚಾರ್ಜ್ ಆಗಿ ಆಕೆಗೆ ತೊಂದರೆ ಆಯಿತು. ನೀರಿಗಾಗಿ ಪದೇ ಪದೇ ಖ್ಯಾತೆ ತೆಗಿತಾ ಇದ್ದ ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಮೇಕೆದಾಟುವಿನಲ್ಲಿ ವಿದ್ಯುತ್ ಯೋಜನೆಗೆ ತಡೆ ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ಅರ್ಜಿಯನ್ನ ತರಾತುರಿಯಲ್ಲಿ ವಿಚಾರಣೆ ನಡೆಸುವ ಅಗತ್ಯ ಇಲ್ಲ ಅಂತ ಅಭಿಪ್ರಾಯಪಟ್ಟ ನ್ಯಾಯಪೀಠ ಶೀಘ್ರ ನಿರ್ವಹಣಾ ಸಮಿತಿ ರಚನೆ ಮಾಡಬೇಕು ಅಂತ ಆದೇಶಿಸಿತು. ತಮಿಳುನಾಡು ವಕೀಲರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ನ್ಯಾಯಪೀಠ ಪದೇ ಪದೇ ಖ್ಯಾತೆ ತೆಗೆಯುವುದು ಸರಿಯಲ್ಲ ಅಂದಿದೆ. ಅಷ್ಟೇ ಅಲ್ಲ, 4 ವಾರಗಳಲ್ಲಿ ಉತ್ತರಿಸುವಂತೆ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ.
ಬಾಗಲಕೋಟೆಯಲ್ಲಿರೋ ಮುಳುಗಡೆ ಸಂತ್ರಸ್ತರು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಆಲಮಟ್ಟಿ ಹಿನ್ನೀರಿನ ಮುಳುಗಡೆ ಸಂತ್ರಸ್ತರು ನಿವೇಶನ ಹಂಚಿಕೆಯಲ್ಲಾಗ್ತಾ ಇರೋ ತಾರತಮ್ಯ ನೀತಿ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. 2ನೇ ಹಂತದಲ್ಲಿ ಕಡಿಮೆ ವ್ಯಾಪ್ತಿಯ ನಿವೇಶನಗಳನ್ನು ನೀಡುವ ಮೂಲಕ ಸಂತ್ರಸ್ತರಿಗೆ ತಾರತಮ್ಯ ಎಸಗಲಾಗ್ತಿದೆ ಅನ್ನೋದು ಇವರ ಆರೋಪ. ಇದರಿಂದ ಮಾನವ ಹಕ್ಕು ಉಲ್ಲಂಘನೆಯಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಸಂತ್ರಸ್ತರು ತಮಗೆ ನೀಡಿದ್ದ ತಿಳುವಳಿಕೆ ಪತ್ರಗಳನ್ನು ಸರ್ಕಾರಕ್ಕೆ ಮರಳಿಸಿದ್ದಾರೆ. ಗಜಪಡೆಯ ದಾಳಿಗೆ ಕಡಿವಾಣ ಯಾವಾಗ? ಆನೆಗಳ ದಂಗೆ ನೇರ ಪ್ರಸಾರ ಇಂದು ಸಂಜೆ 6:30ಕ್ಕೆ. ಈಗ ಒಂದು ಬ್ರೇಕ್ ನಂತರ ಕರ್ನಾಟಕ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.